ಸುತ್ತ 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 ಸುತ್ತ. ವಾವ್ ಸೂಪರ್ ಅಮ್ಮು. ಟಾಟಮ್ಮ ಟಾಟಮ್ಮ ಐದು ಸತಿ ತಿರುಗೋಗಿ ತೋರಿಸ್ತೀನಿ. ಅಲ್ಲೇ ಅಲ್ಲಿ ತಿರುಗೋಗಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಗ್ಸ್ ಕನ್ನಡ. ಇವತ್ತು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಟಿಫನ್ಗೆ ಬಂದು ಟೊಮೊಟೊ ಬಾತ್ನ ಮಾಡ್ಕೊಂಡಿದ್ದೆ. ಹಾಗೆಯೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಅಪ್ಪ ಮಗನಿಗೆ ಬಾಕ್ಸ್ನ ಪ್ರಿಪೇರ್ ಕೂಡ ಮಾಡಿದ್ದೀನಿ. ಹಾಗೆಯೇ ಮಾರ್ನಿಂಗ್ ಡ್ರಿಂಕ್ಸ್ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೀರಿಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದನ್ನು ನಾವು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಹಾಗೆ ನಾವು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನೀವೊಂದು ಸತಿ ಟ್ರೈ ಮಾಡಿ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದು ಆದಷ್ಟು ಎಲ್ಲ ಕಡಿಮೆ ಮಾಡಿ. ಎಲ್ಲ ಲೇಡೀಸ್ಗೂ ಹೇಳ್ತಾ ಇದ್ದೀನಿ. ನಮ್ಮ ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಾತ್ರೆನೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಎಲ್ಲ ಕಡಿಮೆ ಆದಮೇಲೆ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಾನು ಹೊಟ್ಟೆ ನೋವು ಆ ಥರ ಎಲ್ಲ ಬಂದಾಗ ಮಾತ್ರೆನೆಲ್ಲ ತಗೊಳ್ಳೋದಕ್ಕೆ ಹೋಗಲ್ಲ. ನೋಡಿ ಮೊಡವೆ ಯಾವ ರೀತಿ ಆಗಿದೆ ಅಂತ. ಏನು ಮಾಡೋಕ್ಕೆ ಆಗಲ್ಲ, ಲೇಡೀಸ್ ಪ್ರಾಬ್ಲಮ್ ಇದು. ಆದಷ್ಟು ಮಾತ್ರೆನೆಲ್ಲ ಸ್ಟಾಪ್ ಮಾಡಿ. ಆದಷ್ಟು ಮನೇಲೇ ಈ ಥರ ಎಲ್ಲ ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ಕೊಂಡು ಕುಡಿಯಿರಿ. ಹಾಗೆಯೇ ಬಿಸಿ ನೀರಿಗೆ ನಿಂಬೆ ರಸನ ಸೇರಿಸಿ ಕುಡಿಯೋದ್ರಿಂದ ಹೊಟ್ಟೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ ಮಗನಿಗೆ ಟಿಫನ್ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ. ನೀನು ಇದೆಯಲ್ಲ ವರ್ಷಡಿ, ನೀನು ಇದೆಯಲ್ಲ ನೀನು ಹೊಟ್ಟೆ ಉರಿ ಆ ಮಾಡ. ಓದೋ ಅಂದರೆ ಓದೋದೇ ಇಲ್ಲ. ಬೆಳಗ್ಗೆ ಹೊತ್ತು ಬುಕ್ ಹಿಡ್ಕೊಂಡು ಕೂತ್ಕೋತಾನೆ. ಮೇಡಮ್ ಏನು ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಹಾಂ ಚಲೋ ಒರೆಸ್ತೀನಿ ನಾನು. ಚೆಲ್ಲಿದ್ರೆ ನಿನ್ಗೆ ಯಾರು ಒರೆಸ್ಕೊಡ್ತಾರೆ? ನಿನಗೆ ಯಾರು ಒರೆಸೋದು? ನೀನು ನೀರು ಚೆಲ್ಲಿದ್ರೆ ಹಾಂ ಯಾರೇ ಒರೆಸೋದು? ನಾನೇ ಕೊರೆಸ್ಲಿ? ನೀನೇ ಚೆಲ್ಲೋದು? ನೀನು ಒರೆಸು. ಮಮ್ಮಿಗೆ ನೋಡಿ ನೆಗಡಿ ಆಗೈತೆ ಐಸ್ ಕೇಕ್ ತಿಂದಲ್ಲಿ. ನೀನು ತಿನ್ನೋ ಬೇಗ ಬಾಯಿ ಆಡ್ಸೋ. ನೈಟ್ ಹೊತ್ತು ಓದ್ಕೊಳ್ಳಲ್ಲ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಬುಕ್ ಹಿಡ್ಕೊಂಡು ಕೂತ್ಕೊತಾನೆ. ಇವನಿಂದನೇ ನನಗೆ ಅರ್ಧ ತಲೆನೋವು. ಇವನು ಫುಲ್ ತಲೆನೋವು. ಮಾತತ್ರ ಲಬ ಲಬ ಲಬೋ ಅಂತ ಬಡ್ಕತ್ತಾಳೆ. ಕೊಟ್ಟೆ ನಾನಾ? ನೋಡಿ ನೋಡಿ ನೋಡಿ, ಮಾಕಾಳಿ ಮಾಕಾಳಿ ಭದ್ರಕಾಳಿ. ನಮ್ಮನೆ ಲೇಡಿ ಡಾನ್ ಇವಳು. ಓ ಮೈ ಗಾಡ್. ಓಹೋ ಡ್ಯಾನ್ಸ್ ಆಡಕ್ಕ? ಡ್ಯಾನ್ಸ್ ಆಡ್ತೀಯಾ? ಆಡು ನೋಡೋಣ ಅನ್ಸತಿ. ನಿಂಗಿ 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 ಹೇಳಮ್ಮ. ಓಹೋ ಪಂಚ ಕಟ್ಕತ್ಯಾ? ಪಂಚ ಕಟ್ಕತ್ಯಾ? ಫ್ರೆಂಡ್ಸ್, ಮಗುನ ಸ್ಕೂಲಿಗೆ ಕಳಿಸಿದಾಯಿತು. ನೆಕ್ಸ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಹೇಗಿದೆ ಅಂತ. ಬೆಳಗ್ಗೆ ಟೈಮು ಪಾತ್ರೆ ಎಲ್ಲ ಬೆಳಗ್ದೆ.
ನನ್ನ ಮಗಳು ನೋಡಿ ಕುತ್ಕೊಂಡು ಕುರ್ಕುರೆ ತಿಂತಾವಳೆ ಕಳ್ಳಿ. ಕವರ್ ಬೇರೆ ಜೋಡಿಸ್ಬೇಕು. ನೈಟು ಮಲಗೋದು ಸ್ವಲ್ಪ ಲೇಟಾಯಿತು, ಪಾತ್ರೆ ಕೂಡ ಬೆಳಗೋಕ್ಕಾಗಲಿಲ್ಲ. ನೈಟ್ ಒಂದು 12 ಗಂಟೆ ಆಯಿತು ವಿಡಿಯೋ ಎಲ್ಲ ಎಡಿಟ್ ಮಾಡಿ, ಸ್ವಲ್ಪ ವಾಯ್ಸ್ ಓವರೆಲ್ಲ ಕೊಟ್ಟು ಮಲಿಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಇದನ್ನೆಲ್ಲ ಚೀಲಕ್ಕೆ ಹಾಕಿ ಎತ್ತಿಟ್ಬಿಟ್ಟು ಚಾಪೆ ಎಲ್ಲ ಎತ್ತಿಕ್ಕಿ ನೆಕ್ಸ್ಟು ಕಸ ಎಲ್ಲ ಗುಡಿಸ್ಬೇಕು. ಬನ್ನಿ ಬೇಗ ಬೇಗ ಕೆಲಸ ಮಾಡೋಣ. ಏನು ವಾವ್ ಕುರುಕುರೆ ಲೇಸಲ್ಲಮ್ಮ ಇದು, ಬಿಂಗೋನ ಲೇಸ ಇದು. ಹಾಗೆಯೇ ಸೋಫಾ ಮೇಲಿದ್ದ ಧೂಳನ್ನೆಲ್ಲ ಒದ್ರಿ ಸೋಫಾ ಬಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣ ತಲೆನೋವು ಅಂತಿದ್ದ, ಹಾಗಾಗಿ ಕಾಫಿ ಮಾಡೋಣ ಅಂದ್ಬಿಟ್ಟು ಶೋಧಿಸ್ಕೊಂಡು ಕಾಫಿಗೂ ಕೂಡ ಹಾಲನ್ನ ಕಾಯಿಸೋದಕ್ಕೆ ಅಂತ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಹಾಲೆಲ್ಲ ಸ್ವಲ್ಪ ಚೆಲ್ಲೋಗಿತ್ತು ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ನೋಡಿ ತಿಂಡಿ ಕೊಡಲಿ ಅಂತ ಬಂದು ನಿಂತ್ಕೊಂಡಿದ್ದಾಳೆ. ಬೆಳಗ್ಗೆ ಟೈಮ್ ತಿಂಡಿ ಕೊಟ್ಬಿಡ್ಬೇಕು ಅವಳಿಗೆ. ಹಾಲನ್ನೆಲ್ಲ ಕುಡ್ದಿದ್ಲು. ನನ್ನ ಮಗನೂ ಕೂಡ ಹೋಗಿದ್ನಲ್ಲ, ಬೇಜಾರಲ್ಲಿದ್ಲು. ಹಾಗಾಗಿ ಹಂಗೇ ಪಾತ್ರೆನೆಲ್ಲ ಬೆಳ್ಕೊಂಡು ಸ್ವಲ್ಪ ಸಿಂಕು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬಂದು ಸಿಂಕು ಸ್ವಲ್ಪ ಚಿಕ್ಕ ಇರೋದ್ರಿಂದ ನೀರೆಲ್ಲ ಆಚೆ ಕಡೆ ಎಲ್ಲ ಸಿಡಿಯುತ್ತಿರುತ್ತೆ. ಸ್ವಲ್ಪ ಚಿಕ್ಕದಾಗಿ ನೀರನ್ನು ಬಿಟ್ಕೊಂಡು ಪಾತ್ರೆನೆಲ್ಲ ತೊಳ್ಕೊಂಡು ಬಿಡಬೇಕು. ಹಾಗೆಯೇ ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಈ ರೀತಿ ನಾನು ಬ್ರಷಲ್ಲಿ ವಿಮ್ ಲಿಕ್ವಿಡ್ ಹಾಕ್ಕೊಂಡು, ಅಂದರೆ ಜೆಲ್ನ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಆವಾಗ ಸಿಂಕು ಕೂಡ ತುಂಬಾ ಪರಿಮಳದಿಂದ ತುಂಬಿರುತ್ತೆ. ಯಾವುದೇ ರೀತಿ ಸಣ್ಣ ಸಣ್ಣ ಸೊಳ್ಳೆಯನ್ನು ಕೂಡ ಸುಳಿಯೋದಿಲ್ಲ. ನೀವು ಈ ಥರ ಟ್ರೈ ಮಾಡಿ, ಅಥವಾ ನೀವು ಬೇರೆ ಥರ ಏನಾದರೂ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಒಳಕಲ್ಲು ಕೂಡ ಪಕ್ಕದಲ್ಲೇ ಇರೋದ್ರಿಂದ ಅದಕ್ಕೂ ಕೂಡ ನೀರೆಲ್ಲ ಸಿಡಿಯುತ್ತಿರುತ್ತೆ. ಅದನ್ನು ಕೂಡ ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಫುಲ್ಲಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಸೊಳ್ಳೆ ಎಲ್ಲ ಬರ್ತಿರುತ್ತೆ. ನೋಡಿ ನಾನು ಯಾವ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ನನ್ನ ಮಗಳಿಗೆ ಗೊಂಬೆ ಟಿ ವಿ ಹಾಕಿ ಕೊಟ್ಟಿದ್ದೆ. ಅವಳು ಕೂಡ ಆ ಟಿ ವಿ ನೋಡ್ಕೊಂಡು ತಿಂಡಿ ತಿಂದ್ಕೊಂಡು ಕುಂತಿದ್ಲು. ಇವಾಗ ಗೊಂಬೆ ಟಿ ವಿ ಹುಚ್ಚಿಡಿದ್ಬಿಟ್ಟಿದೆ ಅವಳಿಗೆ. ಹಾಕು ಟಿ ವಿನ ಹಾಕು ಅಂತಿರ್ತಾಳೆ. ಫೈನಲಿ ಸಿಂಕೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆಯೇ ಕಾಫಿನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಹಾಗೆಯೇ ನಮ್ಮ ಅಣ್ಣನೂ ಕೂಡ ಬಂದಿದ್ದ, ಅವನಿಗೂ ಕೂಡ ಕಾಫಿ ಕೊಟ್ಟಿದ್ದೆ. ತಲೆನೋವು ಅಂತಿದ್ದ, ಹಾಗೆ ನನ್ನ ಹತ್ರ ಇರುವಂತಹ ಮಾತನ್ನು ಕೂಡ ಕೊಟ್ಟೆ. ಮೆಡಿಕಲ್ ಸ್ಟೋರ್ ಹೋದಾಗ ಒಂದು ಮಾತ್ರೆ ತಂದು ಇಕ್ಕೊಡ್ಬೇಕು, ಒಂದು 2 ಮಾತ್ರೆನ ಎಮರ್ಜೆನ್ಸಿಗೆ ಇರ್ತವೆ. ಯಾರು ಕಾಯೋದಪ್ಪ, ನಾನಂತೂ ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ. ಅಯ್ಯೋ ಹೋಗೋಣ, ನಾನು ಬರೋಲ್ಲ, ನಂಗೆ ಭಯ ಆಯ್ತದೆ. 3 ದಾರಿ ಕೂಡ ರೋಡ್. ಇವ ನೀನು ತರಬೇಡಪ್ಪ, ನಾನು ನಿನಗೂ ಭಯ, ನಿನಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಸ್ಕ್ಯಾನ್ ತೊಳೆದಿದ್ದರೆ ಸಾಯಂಕಾಲ ಹಂಗೆ ಎತ್ಕೊಳ್ಳೋದು. ಹಾಗೆಯೇ ಮೆಹಂದಿ ಕವರ್ನ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ನನ್ನ ಮಗಳು ನೋಡಿ ಯಾವ ರೀತಿ ಎಲ್ಲ ಮೆಹಂದಿ ಕವರ್ ಪಿನ್ನನ್ನು ಹಾಕ್ಕೊಂಡು ಆಟ ಆಡ್ತಿದ್ದಾಳೆ ಅಂತ. ಎಲ್ಲ ಬೌಲೆಲ್ಲ ಇಟ್ಕೊಂಡು ಅವಳು ಸ್ವಲ್ಪ ಬಿದ್ದುಬಿಟ್ಟಿದ್ದು, ಕಾಲು ಸ್ವಲ್ಪ ನೋವಾಗ್ಬಿಟ್ಟಿತ್ತು ಅವಳಿಗೆ, ಮಂಡಿ. ಹಾಗಾಗಿ ಅದನ್ನ ಮರೀಲಿ ಅಂದ್ಬಿಟ್ಟು ನಾನು ಬಟ್ಲನ್ನೆಲ್ಲ ಕೊಟ್ಟಿದ್ದೀನಿ ಆಟ ಆಡಲಿ ಅಂತ, ಬೌಲ್ಗಳ. ಹಾಗೆಯೇ ಅವ್ಳಿಗೂ ಕೂಡ ಟಿಫನ್ ತಿನ್ನಿಸ್ಕೊಂಡು ಗೊಂಬೆ ಟಿ ವಿ ಹಾಕ್ಕೊಟ್ಟಿದ್ದೆ. ನೋಡಿ ಊಟ ತಿನ್ನೋದಕ್ಕೆ ಎಷ್ಟು ಸತಾಯಿಸ್ತಾರೆ ಮಕ್ಕಳು ಅಂತ. ನನಗಂತೂ ಈ ಊಟ ತಿನ್ನಿಸ್ಬೇಕು ಅಂದ್ರೇ ಆಗಲ್ಲ ಮಕ್ಕಳುಗಳಿಗೆ. ನೋಡಿ ಎಷ್ಟು ದೂರ ಹೋಗ್ತಿದ್ದಾಳೆ ಅಂತ ನನ್ನಿಂದ. ಅಮ್ಮಂದಿರಿಗಂತೂ ಮಕ್ಳಿಗೆ ಊಟ ತಿನ್ನಿಸೋದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅಷ್ಟು ಬೇಜಾರಾಗ್ಬಿಡುತ್ತೆ ಈ ಊಟ ತಿನ್ನಿಸೋ ಅಷ್ಟೊತ್ತಿಗೆ. ನಮಗೂ ಕೂಡ ಸುಸ್ತಾಗ್ಬಿಡುತ್ತೆ. ಬೇರೆ ಕೆಲಸ ಮಾಡ್ಕೊಳ್ಬೋದು, ಮಕ್ಕಳಿಗೆ ಊಟ ಮಾಡಿಸೋದಂತೂ ತುಂಬಾ ಕಷ್ಟ. ಅದಂತೂ ಈಗಿನ ಕಾಲದ ಮಕ್ಳಿಗಂತೂ ಬೇಡವೇ ಬೇಡ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಹಾಗೆಯೇ 3 ಗಂಟೆ ಮೇಲೆ ನನ್ನ ಮಗನ ಕರ್ಕೊಂಡು ಬರೋಣ ಅಂದ್ಬಿಟ್ಟು ರೆಡಿ ಕೂಡ ಆಗ್ತಾಯಿದೆ. ಸ್ವಲ್ಪ ಕೂದಲಿಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆಗಬೇಕು ಅಂದ್ಬಿಟ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ.
ನಾನು ಬಂದು ಕೋಕೋನಟ್ ಆಯಿಲ್ನೇ ಯೂಸ್ ಮಾಡ್ಕೊಳ್ಳೋದು. ನನಗೆ ಯಾವಾಗಲೂ ತಲೆಯಲ್ಲಿ ಎಣ್ಣೆ ಇರಬೇಕು, ಇಲ್ಲ ಅಂದರೆ ಏನೋ ಒಂಥರ ಆಗ್ತಿರುತ್ತೆ. 3 ಗಂಟೆ 3:10ಕ್ಕೆ ಮನೆ ಬಿಡ್ತೀನಿ. 3:15ಗೆಲ್ಲ ಕ್ಲಾಸ್ ಬಿಡ್ತಾರೆ. ಹಾಗೆಯೇ ತಲೆಯೆಲ್ಲ ಬಾಚಿಕೊಂಡೆ. ನೆಕ್ಸ್ಟು ತುಂಬ ಗಿಡದಲ್ಲಿ ಹೂವು ಬಿಟ್ಟಿದ್ದೋ, ಹಾಗಾಗಿ ಕಿತ್ಕೊಂಡು ಬರೋಣ ಅಂತ ಮನೆ ಮೇಲೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಲಕ್ಷ್ಮಿ ಅಕ್ಕ ಅವರು ಫೋನ್ ಮಾಡಿದರು. ಅವ್ರ ಜೊತೆನೂ ಕೂಡ ಮಾತಾಡ್ಕೊಂಡು ರೆಡಿ ಆಗ್ತಾಯಿದ್ದೆ. ನಮ್ಮ ಗಿಡದಲ್ಲಂತೂ ಎಷ್ಟೊಂದು ಹೂವು ಬಿಡುತ್ತಿರುತ್ತೆ. ಡೈಲಿ ರೋಸ್ ಬಿಡ್ತಾನೆ ಇರುತ್ತೆ. ಇಷ್ಟು ಅಗಲವಾಗಿ ಬಿಡೋದಕ್ಕೆ ಹೂವು ಏನು ಕಾರಣ ಅಂತ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರೋಸ್ನ ಕಿತ್ಕೊಂಡು ಬಂದೆ. ಅದನ್ನು ಕೂಡ ಮುಡ್ಕೊಂಡು ನಾನು ನನ್ನ ಮಗಳಿಬ್ಬರೂ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬರಬೇಕು. ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬಂದು ರಿಸ್ಕ್ ಅನಿಸ್ಬಿಡುತ್ತೆ. ಒಂದೊಂದು ಸತಿ ವ್ಯಾನ್ಗೆ ಹಾಕ್ಬಿಡ್ಬೇಕು ಅನಿಸ್ತಿರುತ್ತೆ. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಹಾಗೆಯೇ ಹೋಗಿ ಕರ್ಕೊಂಡು ಬಂದಾದಮೇಲೆ ಟ್ಯೂಷನ್ಗೂ ಕೂಡ ಬಿಟ್ಬಿಟ್ಟು ಬಂದೆ. ನೆಕ್ಸ್ಟ್ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಗಾಳಿ ಬೀಸ್ತಿದೆ ಅಂತ. ಆಗಲೇ ಆಷಾಢ ಸ್ಟಾರ್ಟ್ ಆಗ್ತಿದೆಯಲ್ಲ, ಮುಂಚೆನೇ ಗಾಳಿನೂ ಕೂಡ ಸ್ಟಾರ್ಟ್ ಆಗಿದೆ. ಮನೆ ಮುಂದೆ ಅಂತೂ ಎಷ್ಟು ಧೂಳು, ಪೇಪರ್ಗಳು ಎಷ್ಟು ಬಿದ್ದಿರುತ್ತೆ ಅಂದರೆ ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಅದ್ರ ಗಾಳಿ ಬೀಸ್ತಾ ಇರೋದಕ್ಕೆ ನಾವೇ ತೂರ್ಕೊಂಡು ಹೋಗೋ ಅಷ್ಟು ಗಾಳಿ ಬೀಸ್ತಿರುತ್ತೆ. ಗಿಡಗಳಿಗೂ ಕೂಡ ಕ್ಲೀನಾಗೆಲ್ಲ ನೀರನ್ನು ಹಾಕ್ಕೊಂಡೆ. ನೀರೆಲ್ಲ ಹಾಕಿದ್ದಾಯಿತು. ನನ್ನ ಮಗಳು ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ವಾವ್, ಸೂಪರ್ ಅಮ್ಮು. ಐದು ಸತಿ ತಿರುಗೋಗಿ ತೋರಿಸ್ತೀನಿ. ಅಲ್ಲಿ ತಿರುಗೋಗು. ನನ್ನ ಮಗ ಓದೋದಕ್ಕೆ ಅಂತ ರೂಮ್ಗೆ ಹೋಗಿದ್ದೀನಿ. ಆ ಡೋರ್ನ ಕ್ಲೋಸ್ ಮಾಡಿದ್ದೀನಿ. ಅವಳು ಆಟ ಆಡ್ತಾ ಇದ್ದಾಳೆ. ಅಮ್ಮ ತೋರ್ಸಮ್ಮ ಅಂತಿದ್ದಾಳೆ. ನೆಕ್ಸ್ಟ್ ಊಟಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ನೋಡಿ ನಮ್ಮ ಅಮ್ಮ ಮಾಡಿರೋದಿದು. ಅದನ್ನು ಊರಿಗೆ ಹೋಗಿದ್ದಾಗ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಹಾಗೆಯೇ ಊಟನೂ ಕೂಡ ಕಂಪ್ಲೀಟಾಗಿ ಮುಗಿಸಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.